ಭಾರತದ ಆರ್ಥಿಕ ಇತಿಹಾಸದಲ್ಲಿ ಒಂದು ಮಹತ್ವದ ದಿನ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2026-27ನೇ ಸಾಲಿನ ಬಜೆಟ್ ಮಂಡಿಸುವ ಮೂಲಕ ತಮ್ಮ 9ನೇ ಬಜೆಟ್ ಅನ್ನ ಮಂಡಿಸಲಿದ್ದಾರೆ. ಈ ಮೂಲಕ ಸತತವಾಗಿ ಬಜೆಟ್ ಮಂಡಿಸಿದ ಮೊದಲ ಭಾರತೀಯ ಮಹಿಳೆ ಎಂಬ ಐತಿಹಾಸಿಕ ದಾಖಲೆಗೆ ಇವರು ಪಾತ್ರರಾಗಲಿದ್ದಾರೆ. ಈ ಬಾರಿಯ ಬಜೆಟ್ನಲ್ಲಿ ಆರ್ಥಿಕ ಪ್ರಗತಿ, ಉದ್ಯೋಗ ಸೃಷ್ಟಿ ಮತ್ತು ಸಾಮಾಜಿಕ ಯೋಜನೆಗಳಿಗೆ ಹೆಚ್ಚಿನ ಒತ್ತು ನೀಡುವ ಮೂಲಕ ದೇಶದ ಮುನ್ನಡೆಗೆ ಹೊಸ ದಿಕ್ಸೂಚಿಯನ್ನ ನೀಡಲಿದ್ದಾರಾ ನೋಡಬೇಕಿದೆ. ಈ ಬಗ್ಗೆ ನ್ಯೂಸ್ ಡೆಸ್ಕ್ ಇಂದ ಮತ್ತಷ್ಟು ಮಾಹಿತಿ ನೀಡಲು ನಮ್ಮ ಜೊತೆ ಮನೋಜ್ ಅವರಿದ್ದಾರೆ. ಬನ್ನಿ ವಿಚಾರ ತಿಳ್ಕೊಳ್ಳೋಣ. ಮನೋಜ್. ಸುರೇಖ, ಏನಂತಂದ್ರೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ 2026-27ನೇ ಸಾಲಿನ ಬಜೆಟ್ ಕೂಡ ಮಂಡನೆ ಮಾಡಲು ಸಜ್ಜಾಗಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಇದು ಏನಂತಂದ್ರೆ ಅವರ 9ನೇ ಬಜೆಟ್ ಆಗಲಿದೆ ಅಂತ ಕೂಡ ಇದು ಅಂತಂದ್ರೆ ಒಂದು ಮಧ್ಯಂತರ ಬಜೆಟ್ ಕೂಡ ಸೇರಿ ಅವ್ರದ್ದು ಒಟ್ಟು 8 ಬಜೆಟ್ ಕೂಡ ಸತತವಾಗಿ 8 ಬಾರಿ ಬಜೆಟ್ ಮಂಡಿಸಿದ ಏಕೈಕ ಭಾರತೀಯ ಹಣಕಾಸು ಸಚಿವೆ ಅಂತ ಕೂಡ ಹೇಳ್ಬೋದು. ಇದರ ನಂತರ ಮತ್ತೆ ನೋಡಿದ್ರೆ ಮಾಜಿ ಪ್ರಧಾನಿ ಮೊರಾರ್ಜಿ ದೇಸಾಯಿ ಕೂಡ 10 ಬಾರಿ ಬಜೆಟ್ ಮಂಡಿಸಿದ್ದಾರೆ. ಆದ್ರೆ ಅದು ಸತತವಾಗಿ ಇರ್ಲಿಲ್ಲ ಅಷ್ಟೇ. ಮತ್ತೆ ನೋಡೋದಾದ್ರೆ 2019-20ರ ಬಜೆಟ್ ನಲ್ಲಿ ಕೂಡ ಮೋದಿ ಸರ್ಕಾರದಲ್ಲಿ ಹಣಕಾಸು ಸಚಿವೆಯಾಗಿ ಕೂಡ ಹೊಣೆಯನ್ನ ವಹಿಸಿಕೊಂಡು ನಿರ್ಮಲಾ ಸೀತಾರಾಮನ್ ಮೊದಲ ಬಾರಿಗೆ ಬಜೆಟ್ ಆರ್ಥಿಕತೆಯ ಕೂಡ ಅಂತಂದ್ರೆ ನಿರುದ್ಯೋಗ ಮತ್ತು ಖರೀದಿಯ ಶಕ್ತಿ ಕೂಡ ಇದನ್ನ ಕೂಡ ಮಂಡಿಸಿದ್ದಾರೆ. ಇನ್ನೊಂದು ಕಡೆ 2020-21ರ ಬಜೆಟ್ ನಲ್ಲಿ ಕೂಡ ಜನರು ಖರೀದಿಸುವ ಶಕ್ತಿ ಕೂಡ ಅದ್ರ ಬಗ್ಗೆ ಹೆಚ್ಚುವರಿ ಗುರಿಯನ್ನ ಇಟ್ಟು ಕೂಡ ಈ ಬಜೆಟ್ ಅನ್ನ ಮಂಡಿಸಲಾಗಿದೆ. ಮತ್ತೆ 2021-22ನ ಬಜೆಟ್ ಅನ್ನ ನಾವು ನೋಡೋದಾದ್ರೆ ಕೋವಿಡ್ ನಿಂದ ತತ್ತರಿಸಿದ ದೇಶಗಳ ಆರ್ಥಿಕತೆಯನ್ನು ಪುನಶ್ಚೇತನಗೊಳಿಸಲು ಕೂಡ ಈ ಬಜೆಟ್ ಅನ್ನ ಮಂಡನೆ ಮಾಡಿದೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದ್ ಕಡೆ ಆರೋಗ್ಯ ಕ್ಷೇತ್ರ ಕೂಡ ಇತಿಹಾಸದಲ್ಲೇ ಅತಿ ಹೆಚ್ಚು ಅನುದಾನವನ್ನ ಕೊಟ್ಟಿರುವಂತ 2021-22ರ ಬಜೆಟ್ ಅಂತ ಹೇಳ್ಬೋದು ಸುರೇಖ. ಇನ್ನೊಂದ್ ಕಡೆ 2022-23ನ ಬಜೆಟ್ ಕೂಡ ಅಂತಂದ್ರೆ ಕೋವಿಡ್ ನಂತರ ಆರ್ಥಿಕತೆ ಪುನಶ್ಚೇತನ ಮತ್ತು ಪ್ರಯತ್ನ
ಅಂದ್ರೆ ಎನ್ಕಾಯಿನ್ ಸೇರಿದಂತೆ ವರ್ಚುವಲ್ ಡಿಜಿಟಲ್ ಮಾರ್ಕೆಟ್ ಗಳ ಬಗ್ಗೆ ಆಗಿರ್ಬೋದು. ತೆರಿಗೆ ಅಂತಂದ್ರೆ 30% ತೆರಿಗೆ ಕೂಡ ಮತ್ತೆ GST ಕೂಡ ಸಂಗ್ರಹನ ಮಾಡಿದರೆ 1.4 ಲಕ್ಷ ಕೋಟಿ ಕೂಡ ಹೊಸ ದಾಖಲೆಯನ್ನ ನಿರ್ಮಿಸಿದೆ ಅಂತ ಹೇಳ್ಬೋದು. ಆದ್ರ 2023-24ನೇ ಬಜೆಟ್ ನೋಡೋದಾದ್ರೆ ರಾಜ್ಯಸಭಾ ಸದಸ್ಯರೊಂದಿಗೆ ಕರ್ನಾಟಕವನ್ನು ಪ್ರತಿನಿಧಿಸುತ್ತೆ. ಮತ್ತೆ ಇನ್ನೊಂದು ಇಲ್ಕಲ್ ಸೀರೆ ತೊಟ್ಟು ಕೂಡ ಅಂತಂದ್ರೆ ಅವರು ಬಜೆಟ್ ಮಂಡನೆ ಮಾಡಲು ಕೂಡ ಅವರು ಬಂದಿದ್ರು ಅಂತ ಹೇಳ್ಬೋದು. ಮತ್ತೆ ಇನ್ನೊಂದ್ ಕಡೆ 2024-25ನ ಮಧ್ಯಂತರ ಬಜೆಟ್ ಅನ್ನ ನಾವು ನೋಡೋದಾದ್ರೆ ಅದು ಮೋದಿ 2.0 ಸರ್ಕಾರದ ಕೊನೆಯ ಬಜೆಟ್. 2024ರ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕೂಡ ಇದನ್ನ ಮಂಡಿಸಲಾಗಿದೆ. ಮೊದಲ ಮಧ್ಯಂತರ ಬಜೆಟ್ ಕೂಡ ಇದಾಗಿದೆ ಅಂತ ಹೇಳ್ಬೋದು. ಯಾವುದೇ ದೊಡ್ಡ ಘೋಷಣೆಗಳಿಲ್ಲದೆ ಈ ಬಜೆಟ್ ಮುಂದುವರಿದಿದೆ. ಮತ್ತೆ ಇವಾಗ 2024-25ರ ಬಜೆಟ್ ಮಧ್ಯಂತರ ಅದಾದ ನಂತರ 2024-25 ಪೂರ್ಣ ಬಜೆಟ್ ಕೂಡ ಮಂಡಿಸಿದ್ದಾರೆ. ಅದು ಮೋದಿ 3.0 ಸರ್ಕಾರದ ಮೊದಲ ಪೂರ್ಣ ಬಜೆಟ್ ಅಂತ ಹೇಳ್ಬೋದು. ಮೊಬೈಲ್ ಫೋನ್ ಕೂಡ ಅಂದ್ರೆ ಚಿನ್ನ, ಬೆಳ್ಳಿ, ಬಂಗಾರ ಇದ್ರ ಬಗ್ಗೆ ಕೂಡ ಅಂತಂದ್ರೆ ಸುಂಕವನ್ನ ಕಡಿತ ಮಾಡಲಾಗಿದೆ. ಈಗ ಎಸ್ ಮನೋಜ್, ಕಳೆದ ಬಾರಿ ಟ್ಯಾಕ್ಸ್ ಕಡಿಮೆ ಮಾಡಿ ಜನರಿಗೆ ಖುಷಿ ಕೊಟ್ಟಿದ್ರು. ಈ ಬಾರಿ ಸಾಮಾನ್ಯ ಜನರ ಜೇಬಿಗೆ ಅನುಕೂಲವಾಗಂತದ್ದು ಏನಾದ್ರೂ ಘೋಷಣೆ ಮಾಡಬಹುದಾ? ಹೆಸರಕ್ಕೆ ಏನಂತಂದ್ರೆ 2025-26ನ ಬಜೆಟ್ ನೋಡಿದ್ರೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಅಂದ್ರೆ ಇದು 9ನೇ ಬಜೆಟ್ ಆಗಬಹುದು 26-27. ಅದ್ರಲ್ಲಿ ಏನು ನಿರೀಕ್ಷೆ ಇಟ್ಟಿದ್ದಾರೆ ಜನ, ಸರ್ಕಾರ ಮುಂದಿನ ಬಾರಿ ಏನಾದ್ರು ಮತ್ತೆ ಆಯ್ಕೆ ಆಗುವಂತ ಏನಾದ್ರು ಸರ್ಕಾರಕ್ಕೆ ಅಂದ್ರೆ ಭಾರತ ಜನ ಇನ್ನೂ ಅಭಿವೃದ್ಧಿ ಆಗೋ ರೀತಿ ಏನಾದ್ರು ಬಜೆಟ್ ಮಂಡನೆ ಮಾಡುವಂತ ಸಾಧ್ಯತೆ ಚಾನ್ಸಸ್ ಇದೆ ಅಂತ ನಾವು ನೋಡ್ಬೋದು ಸುರೇಖಾ. ಎಸ್ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ ಅನ್ನೋ ಮಾತಿದೆ. ಹಾಗಾಗಿ ಯುವಕರಿಗೆ ಕೆಲಸ ಸಿಗುವಂತ ಹೊಸ ಯೋಜನೆ ಏನಾದ್ರೂ ಘೋಷಣೆ ಮಾಡಬಹುದಾ? ಅದೇ ಸುರೇಖ ಏನು ಮಾಡ್ತಾರೆ ಅನ್ನೋದೇ ಕೂತಿದೆ. ಇಲ್ಲಿ ಬಜೆಟ್ ಮಂಡನೆ ಮಾಡೋದ್ರ ಜೊತೆಗೆ ಇಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಯುವಕರಿರುವ ಕಾರಣ ಏನಾದ್ರು ಕೈಗೊಂತರ ಮುಂದೆ ಆದ್ರೂ ಯಾವುದೇ ರೀತಿಯಾದಂತ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾರೆ. ಯಾಕೆಂದ್ರೆ ಇತ್ತೀಚೆಗೆ ನಾವು ನೋಡೋದಾದ್ರೆ ಬೆಂಗಳೂರಿನಲ್ಲಿ ಕೆಲವು IT ಕಂಪನಿಗಳು ಕೂಡ ಕಡಿಮೆ ಆಗ್ತಿದೆ. ಬೇರೆ ಕಡೆ ಸ್ಪಾನ್ಸರ್ ಮಾಡಿ ಒಂದ್ ಕಡೆ ಆಗ್ಬೋದು. ಇವಾಗ ಸುಮಾರು ಪ್ರಾಜೆಕ್ಟ್ಗಳು ಕೂಡ ನಮ್ಮ ಕೈ ತಪ್ಪಿದೆ ಅಂತ ನಾವ್ ಹೇಳ್ಬೋದು. ಅದಾದ ನಂತರ ಇತ್ತೀಚೆಗಾದ್ರೂ ಕೂಡ ಜಾಗ್ರತೆಯಿಂದ ಮುನ್ನಡೀತಾರೆ. ಯಾಕೆಂದ್ರೆ ಇತ್ತೀಚೆಗೆ ಎಲ್ಲಾ ಆಗಿರ್ಬೋದು ಇವೆಲ್ಲ ಬಂದು ಕೂಡ ಜನರ ಉದ್ಯೋಗನ ಕಠಿಣವಾದಂತ ಕ್ರಮ ತಗೋತಾರೆ. ಯಾಕಂದ್ರೆ ಭಾರತದಲ್ಲಿ ಅತಿ ಹೆಚ್ಚುವಾಗಿ ಅಂತ ಜನಸಂಖ್ಯೆ ಇರುವಂತ ನಮ್ಮ ದೇಶ ಆದ ಕಾರಣ ಉದ್ಯೋಗ ಇಲ್ಲಿ ಕಳ್ಕೊತಾರೆ. ಯಾಕಂದ್ರೆ ಉದ್ಯೋಗ ಸೃಷ್ಟಿ ಮಾಡಿದ್ರಲ್ಲಿ ಇವಾಗ ಇರೋ ಉದ್ಯೋಗನೇ ಅಂದ್ರೆ ಉಳಿಸ್ಕೊಂಬಂತ ಏನಾದ್ರು ನಿಟ್ಟಿನಲ್ಲಿ ನಡೀತಾರ ಅಂತ ನೋಡ್ಬೇಕು ಶ್ರೇಯಕ. ಎಸ್, ಈಗ ಅವರು ಒಬ್ಬ ಮಹಿಳಾ ಹಣಕಾಸು ಸಚಿವೆ ಆಗಿದ್ದಾರೆ. ಈ ಬಜೆಟ್ ನಲ್ಲಿ ಮಹಿಳೆಯರಿಗೆ ಮತ್ತು ರೈತರಿಗೆ ಏನೆಲ್ಲ ವಿಶೇಷ ಕೊಡುಗೆ ನೀಡಬಹುದು ಅಂತ ನಿಮ್ಮ ಅಭಿಪ್ರಾಯ? ಕಳೆದ 8 ಅವರು ಬಜೆಟ್ ಮಂಡನೆ ಮಾಡಲಿ ರೈತರಿಗಾಗ್ಲಿ ಮಹಿಳೆಗೆ ಎಲ್ಲರಿಗೂ ಕೂಡ ಸೇರುವಂತೆ ಬಜೆಟ್ ಅನ್ನ ಮಂಡನೆ ಮಾಡಿದೆ. ಆದ್ರೆ ಈ ಬಾರಿ ಯಾವುದಕ್ಕೆ ಜಾಸ್ತಿ ಒತ್ತು ಕೊಟ್ಟು ಅವರು ಏನಾದ್ರು ಬಜೆಟ್ ಮಂಡನೆ ಮಾಡಿದ್ರು ಅಂತ ನಾವು ನೋಡ್ಬೇಕಾಗಿದೆ ಸುರೇಖಾ. ಎಸ್ ಮನೋಜ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಹೇಳೋದಾದ್ರೆ ವೀಕ್ಷಕರೇ, ನಿರ್ಮಲಾ ಸೀತಾರಾಮನ್ ಅವರು ಸತತ 9ನೇ ಬಾರಿ ಬಜೆಟ್ ಮಂಡಿಸುವ ಮೂಲಕ ಹೊಸ ಇತಿಹಾಸವನ್ನೇ ಬರೆದಿದ್ದಾರೆ. 2019ರ ಆರ್ಥಿಕ ಕುಸಿತ, ನಂತರದ ಕೋವಿಡ್ ಸಂಕಷ್ಟ ಎಲ್ಲವನ್ನ ಸಮರ್ಥವಾಗಿ ನಿಭಾಯಿಸಿ ಈಗ 2026ರಲ್ಲಿ ಭಾರತದ ಆರ್ಥಿಕತೆಗೆ ಅವರು ಭದ್ರ ಬುನಾದಿಯನ್ನ ಹಾಕಲಿದ್ದಾರೆ. ಅಭಿವೃದ್ಧಿ ಮತ್ತು ಜನಸಾಮಾನ್ಯರ ನಿರೀಕ್ಷೆಗಳನ್ನ ಈ ರೆಕಾರ್ಡ್ ಬಜೆಟ್ ಎಷ್ಟರ ಮಟ್ಟಿಗೆ ಈಡೇರಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.